ಧಾರವಾಡದಲ್ಲೂ ನೀಟ್ ಪರೀಕ್ಷಾ ಕೇಂದ್ರಕ್ಕೆ ಸಕಲ ಸಿದ್ಧತೆಯಾಗಿದೆ. ಕೇಂದ್ರದ ಬಳಿ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಇನ್ನು ಕೆಲವೇ ಹೊತ್ತಲ್ಲಿ ಪರೀಕ್ಷೆ ಆರಂಭ ಆಗುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15ರವರೆಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇದ್ದು ಪರೀಕ್ಷಾ ಕೇಂದ್ರದತ್ತ ಬಂದು ನಂಬರ್ ಹುಡುಕ್ತಾ ಇದ್ದಾರೆ ವಿದ್ಯಾರ್ಥಿಗಳು. 11 ಕೇಂದ್ರ ಧಾರವಾಡದಲ್ಲಿ 7600 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾರೆ. ಎಲ್ಲಾ ಕೇಂದ್ರದ ಮೇಲೂ ಕೂಡ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಮೆಟಲ್ ಡಿಟೆಕ್ಟರ್ ಇರುತ್ತೆ, ಅದರ ಮೂಲಕ ಹಾದು ಹೋಗಬೇಕು, ಪರಿಶೀಲನೆ ನಡೆಸಲಾಗುತ್ತೆ. ವಿದ್ಯಾರ್ಥಿಗಳನ್ನ ಪರೀಕ್ಷಾ ಕೇಂದ್ರದೊಳಗೆ ಬಿಡುವಂಥ ಸಂದರ್ಭದಲ್ಲಿ ಎಲ್ಲ ರೀತಿಯಲ್ಲೂ ಪರಿಶೀಲನೆಯನ್ನು ನಡೆಸಿ ಬಿಡಲಾಗ್ತಾ ಇದೆ. ಹೀಲ್ಸ್ ಶೂ ಕೂಡ ಹಾಕೊಂಡು ಬರೋ ಹಾಗಿಲ್ಲ. ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಇಂದು ದೇಶಾದ್ಯಂತ ನೀಟ್ ಮರುಪರೀಕ್ಷೆ ನಡೀತಾ ಇದೆ. ಈ ಒಂದು ಪರೀಕ್ಷೆಗೆ ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳು ಸಿದ್ಧವಾಗಿದ್ದಾರೆ. ನಾವೀಗ ನಿಂತಿರೋದು ಧಾರವಾಡದ ಕರ್ನಾಟಕ ಕಾಲೇಜ್ ಆವರಣದ ಹೊರಭಾಗದಲ್ಲಿ. ಇಲ್ಲಿ ಒಂದು ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಇಲ್ಲಿ ಒಟ್ಟು 360 ಜನ ವಿದ್ಯಾರ್ಥಿಗಳು ಇವತ್ತು ಪರೀಕ್ಷೆಯನ್ನು ಬರಲಿದ್ದಾರೆ. ಒಟ್ಟು ಜಿಲ್ಲೆಯಲ್ಲಿ 7600 ಜನ ಪರೀಕ್ಷಾರ್ಥಿಗಳಿದ್ದಾರೆ. ಈಗಾಗಲೇ ವಿದ್ಯಾರ್ಥಿಗಳನ್ನ ಎಲ್ಲ ಪರೀಕ್ಷೆ ಮಾಡಿ ಒಳಗಡೆ ಕಳಿಸ್ತಾ ಇರೋದನ್ನು ನೀವು ನೋಡ್ತಾ ಇರ್ಬೋದು. ಈಗಿನಿಂದನೇ ಒಳಗಡೆ ಹೋಗ್ತಾರೆ ಹುಡುಗರು, ವಿದ್ಯಾರ್ಥಿಗಳು. ಅವರನ್ನು ಇಲ್ಲಿ ಸಿಬ್ಬಂದಿ ಸಂಪೂರ್ಣವಾಗಿ ತಪಾಸಣೆ ಮಾಡ್ತಾ ಇದ್ದಾರೆ. ಅದಾದ ನಂತರ ಒಳಗಡೆ ಹೋಗ್ತಾರೆ. ಅಂದರೆ 2 ಗಂಟೆಯಿಂದ 5 ಗಂಟೆ 15 ನಿಮಿಷದವರೆಗೆ ಈ ಒಂದು ಪರೀಕ್ಷೆ ನಡೆಯಲಿದೆ. ಈ ಬಾರಿ 15 ನಿಮಿಷ ಹೆಚ್ಚಿನ ಕಾಲಾವಕಾಶವನ್ನು ನೀಡಲಾಗಿದೆ. ದಾಖಲೆಗಳನ್ನು ಸಿಬ್ಬಂದಿಗೆ, ಸೆಕ್ಯೂರಿಟಿ ಸಿಬ್ಬಂದಿಗೆ ನೀಡಿ ಪೊಲೀಸರಿಗೆ ತೋರಿಸಿಬಿಟ್ಟು ಎಲ್ಲ ಪರೀಕ್ಷೆಗೆ ಒಳಪಟ್ಟ ನಂತರ ಅವರನ್ನು ಒಳಗಡೆ ಕಳಿಸಲಾಗುತ್ತೆ. ಒಂದು ಕಡೆಗೆ ವಿದ್ಯಾರ್ಥಿನಿಯರ ಪರೀಕ್ಷೆ ಮಾಡಲಿಕ್ಕೆ ಮಹಿಳಾ ಸಿಬ್ಬಂದಿ ಇದ್ದಾರೆ. ಅದೇ ರೀತಿ ಈಗ ಬಲಗಡೆ ನೋಡ್ಬೋದು, ವಿದ್ಯಾರ್ಥಿಗಳು ಬಂದರೆ ಅವರನ್ನು ಕೂಡ ಇಲ್ಲಿ ತಪಾಸಣೆ ಮಾಡಲಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಎಲ್ಲವೂ ಕೂಡ ಅದನ್ನು ರೆಕಾರ್ಡ್ ಕೂಡ ಮಾಡಲಾಗುತ್ತೆ. ಅದಕ್ಕಿಂತ ವಿಶೇಷ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಹೊರಭಾಗದಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಅದಾದ ನಂತರ ಅಲ್ಲಿ ನೀವು ಮುಂಭಾಗದಲ್ಲಿ ನೋಡ್ಬೋದು, ಬರುವಂತಹ ವಿದ್ಯಾರ್ಥಿಗಳು ಸೆಂಟರ್ನ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಅವ್ರ ಜೊತೆ ಪೋಷಕರು ಕೂಡ ಬಂದಿದ್ದಾರೆ. ಮಹಿಳೆಯರನ್ನು ತಪಾಸಣೆ ಮಾಡಲಿಕ್ಕಂತಲೇ ಇಲ್ಲೊಂದು ಹೊರಗಡೆ ಸೆಂಟರ್ ಹಾಕಿದೆ. ಅದ್ರ ಜೊತೆಗೆ ಅಲ್ಲಿ ಎಲ್ಲರನ್ನೂ ಕೂಡ ತಪಾಸಣೆ ಮಾಡಿ ಕಳಿಸಲಾಗುತ್ತೆ. ಅಲ್ಲಿಯೂ ಕೂಡ ಮಹಿಳಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಇಲ್ಲಿ ಕೇವಲ ದಾಖಲೆಗಳನ್ನು ಪರಿಶೀಲಿಸಿ ಅಷ್ಟೇ ಕಳಿಸಿದರೆ ಅಲ್ಲಿ ಒಳಗಡೆ ಅವರಲ್ಲಿ ಯಾವುದಾದ್ರು ಎಲೆಕ್ಟ್ರಾನಿಕ್ಸ್ ಉಪಕರಣ ಇದೆಯಾ ಅಥವಾ ಇನ್ನಿತರ ಯಾವುದೇ ಉಪಕರಣಗಳಿವೆ ಅನ್ನೋದನ್ನು ಕೂಡ ಪರೀಕ್ಷೆ ಮಾಡಲಿಕ್ಕೆ ಅದನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಅಂದರೆ ಇವತ್ತು ಜಿಲ್ಲೆಯಲ್ಲಿ 7600 ವಿದ್ಯಾರ್ಥಿಗಳು ಇದೀಗ ಮರು ಪರೀಕ್ಷೆಗೆ ಬರೀತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ. ಇನ್ನು ಪರೀಕ್ಷೆ ನಡೆಸ್ತಾ ಇರುವಂತಹ ರೀತಿಗೆ ಕಾಂಗ್ರೆಸ್ ಟೀಕಿಸ್ತಾ ಇದೆ. ಪರೀಕ್ಷೆ ನಡೆಸೋದಕ್ಕೆ ಸೈನಿಕರನ್ನು ತಂದಿದ್ದಾರೆ. ಈ ಬೆಳವಣಿಗೆ ನೀವೇನನ್ನೋದು ತೋರಿಸ್ತಾ ಇದೆ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಟಿವಿ ಜೊತೆ ಮಾತನಾಡ್ತಾ ಕೇಂದ್ರದ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವರು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಅಂದರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರಶ್ನೆ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ? ದೊಡ್ಡ ಮಟ್ಟಿಗೆ ವಿದ್ಯಾರ್ಥಿಗಳಲ್ಲಿ ಆತಂಕ ಸೃಷ್ಟಿ ಮಾಡಿತ್ತು. ಈಗ ಮತ್ತೆ ಇವತ್ತು ಮರುಪರೀಕ್ಷೆ ಆಗ್ತಾ ಇದೆ. 2 ಸುತ್ತಿನ ಚರ್ಚೆಗಳು ನಡೆದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸನ್ನು ನೀಡಿದ್ದೇವೆ. ಮತ್ತು ನಮ್ಮ ಜವಾಬ್ದಾರಿ 100 ಮೀಟರ್ ಪೆರಿಮೀಟರ್ ಅಂತ ನಾವು ಹೇಳ್ತೀವಿ, ಅದಕ್ಕೆ ಮಾತ್ರ ನಾವು ಜವಾಬ್ದಾರಿ ಇದ್ದೇವೆ. ಮತ್ತು ಅದಾದಮೇಲೆ ಎಕ್ಸಾಮ್ ಸೆಂಟರ್ಸಿಂದ ಎಕ್ಸಾಮಿನೇಷನ್ ಆನ್ಸರ್ ಶೀಟ್ಸ್ ಏನಿರುತ್ತೆ ಅದನ್ನು ಅವರ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಪ್ರಕಾರ ಅದನ್ನು ಸೆಕ್ಯೂರಿಟಿಯನ್ನು ನಾವು ಏರ್ಪೋರ್ಟಿಗೆ ಅಥವಾ ನಿಯರೆಸ್ಟ್ ಪೋರ್ಟಿಗೆ ತಲುಪಿಸ್ಬೇಕು. CISF ಅವರು ಇರ್ತಾರೆ ಮತ್ತು ಬೇರೆ ಬೇರೆ ಕೇಂದ್ರ ಯೂನಿಟ್ಸ್ ಕೂಡ ಬಂದಿವೆ. ಸೊ ಅವ್ರ ಜೊತೆ ಅವ್ರೇನು ಹೇಳ್ತಾ ಇದ್ದಾರೆ ಅದನ್ನು ನಾವು ಅವ್ರ ಜೊತೆ ಸಂಪೂರ್ಣವಾಗಿ ಸಹಕರಿಸ್ತಾ ಇದ್ದೀವಿ. ಯಾವುದೇ ಆತಂಕ ಇಲ್ಲದಲೇ ರಾಜ್ಯದಲ್ಲಿ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ಬರೀಬಹುದು. ನಮ್ಮ ಕೈಯಲ್ಲಿ ಏನಿದೆ ಅದನ್ನು ಹೆಚ್ಚೇ ನಾವು ಮಾಡ್ತಾ ಇದ್ದೀವಿ. ತಾವು ಕೂಡ ಗಮನಿಸಿರ್ಬೋದು, ಇವತ್ತು ಹಲವಾರು ಕಡೆ ಸಾರ್ವಜನಿಕರ ನಾವು ಮನವಿ ಮಾಡ್ಕೊಂಡಿದ್ದೀವಿ ಟ್ರಾಫಿಕ್ ಬಗ್ಗೆ, ವಿದ್ಯಾರ್ಥಿಗಳಿಗೆ ಯಾವ ರೀತಿ ಎಕ್ಸಾಮ್ ಸೆಂಟರಿಗೆ ಮಾಡಬೇಕು ಮತ್ತು ಒಂದು ಸಹಾಯವಾಣಿನೂ ಕೂಡ ನಾವು ಮಾಡಿದ್ದೇವೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಮೇಲೆ ಆತ್ಮಹತ್ಯೆಗಳಾಯಿತು, ಸಾಕಷ್ಟು ಸಾವು ನೋವಾಯಿತು. ನೋಡಿ, ಇದಕ್ಕೆ ಜವಾಬ್ದಾರಿ ಯಾರು? ಇವರೇ ಪ್ರಧಾನಮಂತ್ರಿ ಅವರು ಎಲ್ಲದ್ರ ಬಗ್ಗೆ ಮಾತಾಡ್ತಾರೆ. ಇದ್ರ ಬಗ್ಗೆ ಮಾತನಾಡಿದಾರ ಸರ್? ಪರೀಕ್ಷೆ ಚರ್ಚೆ ಅಂತ ನಡೆಸ್ತಾರಲ್ಲ, ಇದ್ರ ಬಗ್ಗೆ ಮಾತನಾಡಿದಾರ? ಒಂದು ರಾಜೀನಾಮೆಯನ್ನು ಕೊಟ್ಟಿದ್ದಾರ? ನೀಟ್ನ ರದ್ದು ಮಾಡಬೇಕು, ಆಯಾ ರಾಜ್ಯಗಳಿಗೆ ಪರೀಕ್ಷೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಧ್ವನಿ ಎತ್ತಿದ್ರಲ್ಲಿ ನೀವು ಕೂಡ ಇದ್ದೀರಿ. ಹೈಯೆಸ್ಟ್ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಇರೋದು ನಮ್ಮ ಸ್ಟೇಟ್ನಲ್ಲೇ. ನೀಟ್ಗಿಂತ ಮುಂಚೆ ನಡೆಸ್ತಾ ಇರಲಿಲ್ವ ಸರಿಯಾಗಿ? ನಾವು ಈಗ ಹೊರ ರಾಜ್ಯದಿಂದನೂ ಕೂಡ ಮಕ್ಕಳು ಬಂದು ಇಲ್ಲಿ ದಾಖಲೆ ತಗೋತಾ ಇದ್ರಲ್ಲ. ಈಗಲೂ ಕೂಡ ಆಗ್ರಹಿಸ್ತೀರಾ ನೀಟ್ ರದ್ದಾಗಬೇಕು ಅಂತ?
ನೋಡಿ, ಇವ್ರ ಕೈಲಿ ಆಗ್ತಾ ಇಲ್ಲ. ಇವರೇ ಕೇಂದ್ರ ಸರ್ಕಾರ ಎಕ್ಸಾಮಿನೇಷನ್ ನಡೆಸೋದ್ರಲ್ಲಿ ಅಸಮರ್ಥ. ನನ್ನ ಮಾತು ಕೇಳಕ್ಕೆ ಹೋಗ್ಬಿಡಿ, ದತ್ತಾಂಶ ನೋಡಿ ಸರ್. 10 years ಕ್ಲೋಸ್ ಟು 89 ಪೇಪರ್ ಲೀಕ್ಸ್. ಪ್ರಧಾನಮಂತ್ರಿಗಳ ಕಚೇರಿನೇ ನಿಗಾ ವಹಿಸಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಎಕ್ಸಾಮ್ ನಡೆಸಲಿಕ್ಕೆ ನೀವು ವಾಯುಸೇನಾನ ಕರೆಸ್ತೀರಾ, CISFನ ಕರೆಸ್ತೀರಾ, ಆರ್ಮಿನ ಕರೆಸ್ತೀರಾ ಅಂದರೆ ದಿಸ್ ಶೋಸ್ ದ ಎಫಿಷಿಯನ್ಸಿ ಆಫ್ NTA. ದಿಸ್ ಶೋಸ್ ದ ಎಫಿಷಿಯನ್ಸಿ ಆಫ್ ದ ಮಿಸ್ಟರ್ ಧರ್ಮೇಂದ್ರ ಪ್ರಧಾನ್. ಅವ್ರು ರಾಜೀನಾಮೆ ಕೊಟ್ಟರೆ ಮಾತ್ರ ಮಕ್ಕಳಿಗೆ ನೆಮ್ಮದಿ ಇರ್ತದೆ. ಇವತ್ತು ಜಂತರ್ ಮಂತರ್ನಲ್ಲಿ ಸ್ಟ್ರೈಕ್ ನಡೀತಾ ಇದೆ ಅಲ್ಲ, ಅದು ಯಾವುದಾದ್ರೂ ರಾಜಕೀಯ ಪಕ್ಷದಿಂದ ಪ್ರೇರಿತನಾ? ಲಕ್ಷಾಂತರ ಮಕ್ಕಳು ಎಲ್ಲ ಕಡೆ ಸೇರ್ತಾ ಇದ್ದಾರಲ್ಲ. ಬಾಂಬೆ ಇರ್ಬೋದು, ಬೆಂಗಳೂರು ಇರ್ಬೋದು, ಚೆನ್ನೈ ಇರ್ಬೋದು, ಕೋಟಾನಲ್ಲಿರ್ಬೋದು, ನಿಮ್ಮ ಡೆಲ್ಲಿನಲ್ಲಿರ್ಬೋದು, ಯಾವುದಾದ್ರೂ ರಾಜಕೀಯ ಪಕ್ಷದಿಂದ ಸೇರ್ತಾ ಇದ್ದಾರೆ. ಅವ್ರ ಭವಿಷ್ಯ ಹಾಳಾಗ್ತಾ ಇದೆ ಅಂತ ಇವತ್ತು ಅವ್ರ ಧ್ವನಿ ಎತ್ತಾ ಇರೋದು. ಅದಕ್ಕೆ ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಅಂದರೆ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ಸಾವು ನೋವು ಸಾಕಷ್ಟು ಸಂಕಷ್ಟ ವಿದ್ಯಾರ್ಥಿಗಳಾಗಿರೋದಕ್ಕೆ ನೇರ ಹೊಣೆ ಕೇಂದ್ರ ಸರ್ಕಾರ ಅಂತೀರ ಹಾಗಾದ್ರೆ? ಬೇರೆ ಯಾರು ಇವರೇ? 90% ಬಂದಿಲ್ಲ, ಕಲಬುರಗಿ ಎಲ್ಲ ಅಂತ ಬಂದಿಲ್ಲ ಅಂದರೆ ನನಗೆ ಹೊಣೆಗಾರಿಕೆ ಮಾಡ್ತೀರಾ? ಇಷ್ಟೆಲ್ಲ ಕೇಂದ್ರ ಸರ್ಕಾರದಿಂದ ಸೋರಿಕೆ ಆಗ್ತಾ ಇದ್ರೆ ಯಾರು ಹೊಣೆಗಾರಿಕೆ ಇರಬೇಕು? ನನ್ನ ಲಾಜಿಕ್ ಅಲ್ಲ ಇದು, BJP ಅವ್ರ ಲಾಜಿಕ್. ಇದಿಷ್ಟು ಗೃಹ ಸಚಿವರ ಅಂತ ಪ್ರಿಯಾಂಕ್ ಖರ್ಗೆ ಅವರ ಮಾತು. ಕ್ಯಾಮರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.